ಮಾಡಬೇಡಿ ಮೇಡಮ್. ಎಂತ ವಿಚಿತ್ರ ಅಲ್ವಾ? ನನ್ನನ್ನು ಒಂದು ಒಳ್ಳೆ ಕುಟುಂಬಕ್ಕೆ ಸೇರಿಸ್ತಿರೋರೇ ನೀವು. ಹೇಗೆ ಹೇಳಲಿ ಹರಿಣಿ, ಅವರೇ ನನ್ನ ಕುಟುಂಬ. ಹಣಕ್ಕೋಸ್ಕರ ಎಲ್ಲ ನಾಟಕ ಆಡ್ತಾ ಇದ್ದಾರೆ ಅಮ್ಮ, ನಾಟಕ ಆಡ್ತಾ ಇದ್ದಾರೆ. ನೀವು ಎಲ್ಲರೂ ಇದ್ದು ಒಂಟಿ ಆಗಿದ್ದೀರಾ ಮೇಡಮ್. ನಾನು ನಿಮ್ಮ ಕುಟುಂಬನ ಒಂದು ಮಾಡ್ತೀನಿ. ನನಗೂ ಅದೇ ನಂಬಿಕೆ ಇದೆ ಮಗು. ಮೇಡಮ್, ನನಗೆ ನಿಮ್ಮ ಮಗಳ ಹೆಸರು ಅಡ್ರೆಸ್ಸು ಕೊಡಿ. ನಾನು ಹೋಗಿ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನಿಮ್ಮ ಹತ್ರ ಮಾತಾಡೋ ಹಾಗೆ ಮಾಡ್ತೀನಿ. ನೀನೇ ಅಮ್ಮ ಅವಳಿಗೆ ಸರಿಯಾದವಳು. ಅವಳ ಹೆಸರು ಶಾರ್. ಅಯ್ಯೋ, ಏನು ಮಾಡೋಕೆ ಹೊರಟಿದ್ದೀನಿ ನಾನು? ಹರಣಿಗೆ ಶಾರದನ ಹೆಸರು, ಅವಳ ಅಡ್ರೆಸ್ಸು ತಿಳಿಸ್ಬಿಟ್ರೆ ನಾಳೆ ರಾಜರತ್ನಂ ಮನೆಗೆ ಇವಳು ಓಡಾಡೋವಾಗ ಶಾರದಾನೇ ರಾಜರತ್ನಂ ತಂಗಿ ಅಂತ ಅವಳಿಗೆ ಗೊತ್ತಾಗ್ಬಿಟ್ರೆ, ಈಗ ಶಾರದಾ ನನ್ನ ಮಗಳು ಅಂತ ಹೇಳಿಬಿಟ್ರೆ ನಾಳೆ ರಾಜರತ್ನ ನನ್ನ ಮಗ ಅಂತ ಗೊತ್ತಾಗಲ್ವಾ? ಇದುವರೆಗೂ ನಾವು ಆಡಿದ್ದೆಲ್ಲ ನಾಟಕ ಅಂತ ಹರಣಿಗೆ ಗೊತ್ತಾಗ್ಬಿಟ್ರೆ ಪಾಪ ಅವಳೆಷ್ಟು ನೊಂದ್ಕೋತಾಳೆ ಅಲ್ವಾ? ಹಾಗೇನಾದರೂ ಆಗ್ಬಿಟ್ರೆ ಇಲ್ಲಿ ತನಕ ನಾನು ಪಟ್ಟ ಕಷ್ಟ ವ್ಯರ್ಥ ಆಗುತ್ತೆ. ಹಾಗಾಗಬಾರ್ದು. ಮೇಡಮ್, ಮೇಡಮ್, ಏನಾಯ್ತು ಮೇಡಮ್? ಏನಿಲ್ಲ, ಯಾವುದೋ ಕೆಲಸ ಜ್ಞಾಪಕಕ್ಕೆ ಬಂತು. ಸ್ವಲ್ಪ ಹೊತ್ತು ಬಿಟ್ಕೊಂಡು ನಾನೇ ಫೋನ್ ಮಾಡ್ತೀನಿ. ಹಾಂ, ಓಕೆ ಮೇಡಮ್. ಆದರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗಳ ಡೀಟೇಲ್ಸ್ ಎಲ್ಲ ನನಗೆ ಕೊಡಿ. ನಿಮ್ಮಿಬ್ಬರನ್ನು ಸೇರಿಸೋ ಜವಾಬ್ದಾರಿ ನಂದು. ಸರಿ ಅಮ್ಮ. ಸರಿ ಮೇಡಮ್. ಹೇಳೋದು ನಿಜ, ಆದ್ರೆ ಸಮಯ ಸಂದರ್ಭ ಅಂತ ಬರ್ಬೇಕಲ್ಲ, ಅಲ್ಲಿವರೆಗೂ ಕಾಯಲೇಬೇಕು. ನೀನ್ ಹೇಳ್ದಾಗೇನಾದ್ರೂ ಮಾಡಿದ್ರೆ ಸಿಕ್ಕಾಕೊಳ್ಳೋದು ನಾನೇ. ಹಾಗಲ್ಲ, ಏನೇ ಮಾಡಿದ್ರು ಮುಂಜಾಗ್ರತೆ ತಗೊಂಡು ವ್ಯವಸ್ಥಿತವಾಗಿ ಮಾಡಬೇಕು. ಅದಕ್ಕೆ ಹೇಳ್ದೆ. ಅಂದ ಹಾಗೆ ಇನ್ನೊಂದು ವಿಚಾರ ಹೇಳಬೇಕಾಗಿತ್ತು. ಆಮೇಲೆ ಮಾಡ್ತೀನಿ. ಕದ್ದು ಕೇಳೋ ಬುದ್ಧಿ ಯಾವಾಗಿಂದ ಶುರುವಾಯ್ತು? ನೀನ್ ಏನೋ ಮಸ್ಲತ್ ಮಾಡ್ತಿದ್ಯಾ ಅಂತ ಅನ್ಸ್ತಾ ಇದೆ. ಅದಕ್ಕೆ ನಿಗಾ ಇಡ್ತಾ ಇದ್ದೀನಿ. ಕೊಡಿಲ್ಲ ಫೋನ್. ಯಾಕೆ? ಯಾರಿಗೆ ಫೋನ್ ಮಾಡ್ತಿದ್ಯಾ ಅಂತ ನೋಡ್ತೀನಿ. ಕೊಡಿಲಿ. ನಾನು ಯಾರಿಗಾದ್ರೂ ಫೋನ್ ಮಾಡ್ತೀನಿ, ಅದು ನಿಮ್ಗೆ ಯಾಕೆ? ನಾನ್ ನಿನ್ ಗಂಡ. ನಾಟಕ ಆಡ್ತಿದೀವಿ, ಗಂಡ ಹೆಂಡತಿ ಅನ್ನೋ ಹಾಗೆ ನೆನಪಿರ್ಲಿ. ಅದೆಲ್ಲ ಮನ್ಸಲ್ಲಿದೆ. ನೀನ್ ಯಾರಿಗೆ ಫೋನ್ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಾಗ್ಬೇಕು, ಮನೆಯವ್ರಿಗೂ ಗೊತ್ತಾಗ್ಬೇಕು. ಕೊಡಿಲ್ಲ ಫೋನು. ಕೊಡಲ್ಲ. ಕಪ್ಪಾಳಕ್ಕೆ ಬಿಟ್ರೀಗ. ನನಗೂ ಕೈ ಇದೆ, ನಿಮಗೂ ಕಪ್ಪಾಳ ಇದೆ, ನೆನಪಿರ್ಲಿ. ಮಾತಿಗೆ ಮಾತು ಬೆಳೆಸ್ತೇನೆ ನಿನ್ನ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ? ನನ್ಗೆ ಉತ್ತರ ಕೊಡಿ. ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಕಿತ್ತಾಡ್ತಾ ಇದ್ದೀರಾ? ನೋಡಮ್ಮ ಇವಳು ಹೇಗೆ ಮಾತಾಡ್ತಿದ್ದಾಳೆ ಅಂತ. ಹೋಗಿ ಹೋಗಿ ಅಮ್ಮನ್ ಸೆರ್ಗಲಿ ಕಚ್ಚಿಕ್ಕೊಳ್ಳಿ. ನರ್ಮದಾ, ಅತಿ ಆಯ್ತು ನಿಂದು. ಸ್ವಲ್ಪ ತೆಪ್ಪಗಿರೋದನ್ನ ಕಲ್ತ್ಕೋ. ಅಮ್ಮ, ಇತ್ತೀಚೆಗೆ ಇವಳು ಹೊರಗಿನ ಓಡಾಟ ಜಾಸ್ತಿ ಆಗಿದೆ. ಯಾರ್ಯಾರಿಗೋ ಫೋನ್ ಮಾಡಿ ಮಾತಾಡ್ತಿರ್ತಾಳೆ. ಏನ್ ಎಡವಟ್ ಮಾಡ್ಬಿಡ್ತಾರೋ, ಫೋನ್ ಚೆಕ್ ಮಾಡ್ತೀನಿ ಕೊಡು ಅಂದ್ರೆ ಹೇಗೆ ಜಗಳ ಕಾಯ್ತಿದ್ದಾಳೆ ನೋಡ. ಇಲ್ಲಿ ನಾಟಕ ಮಾಡೋದಕ್ಕೆ ಬಂದಿದ್ದೀನಿ ಅಂತ ನನಗೆ ಬೇರೆ ಜೀವನ ಏನ್ ಇರ್ಕೂಡ್ದಾ?
ಸಿನಿಮಾ ಶಾಪಿಂಗು ಇವೆಲ್ಲ ಹೋಗ್ಬಾರ್ದಾ? ಯಾಕೆ ಹೀಗೆಲ್ಲ ಮಾಡಲ್ಲ ಅಂತ ಏನಾದ್ರೂ ಬರ್ಕೊಟ್ಟಿದ್ದೀನಾ? ನೋಡ್ದ್ಯಮ್ಮ, ನೋಡು, ಇವಳು ಮಾಡ್ತಿರೋ ಪುಟ್ಕೋಸಿ ನಾಟಕಕ್ಕೆ ದುಡ್ಡು ಬಿಸಾಕ್ತಿರೋದು ನಾವು. ಹೇಗೆ ದೊಡ್ಡದಾಗಿ ಮಾತಾಡ್ತಿದ್ದಾಳೆ ಅಂತ. ನೀನೇನು ನಮ್ಗೆ ಉಪಕಾರ ಮಾಡ್ತಿಲ್ವೇ? ತಲೆ ಕೆಟ್ರೆ ನಿನ್ ಪಾತ್ರ ಇಲ್ಲದೆ ನಾಟಕ ಮುಂದುವರ್ಸಕ್ಕೆ ನನ್ಗೂ ಬರುತ್ತೆ. ಸುಮ್ಮನೆ ಹಾಕಿ ತಿನ್ಕೊಂಡು ಬಿದ್ದಿರೋ, ಬೇರೆ ಉಸಾಬರಿಗೆ ಹೋಗ್ಬೇಡ. ಸರಿಯಾಗಿ ಹೇಳ್ದೆ ಅಮ್ಮ. ನೀನ್ ಸರಿ ಇರ್ಬೇಕಿತ್ತು ಮೊದ್ಲು. ಅಮ್ಮ ಅಮ್ಮ ನನ್ನ ಮಾತು ಕೇಳಮ್ಮ. ಯಾರಿರ್ಬೇಕಾಗುತ್ತೆ ಅಂತ ನೋಡೋಣ ಅತ್ತೆ. ನೊಣ ಚಿಕ್ಕದೇ ಆದ್ರೂ ಅದು ಮನುಷ್ಯನಿಗೆ ಕೊಡೋ ಕಾಟ ದೊಡ್ಡದು. ನಿಮಗಿದೆ ಹಬ್ಬ. ಶಾರದಾ ಬರಬೇಕು, ಅದೇ ಟೈಮ್ಗೆ ಹರಿಣಿನೂ ಬರಬೇಕು. ನಿಮ್ಮ ಪೇಚಾಟ ನೋಡಿ ನಾನು ನಗ್ಬೇಕು. ಇದೆಲ್ಲ ಬೇಕಿತ್ತ ನನಗೆ? ಶಾರದಾನ ಕಂಡ್ರೆ ಭಾಳ ಪ್ರೀತಿ ಇತ್ತು. ಹಂಗಂತ ಆಕೆಗೆ ಸಹಾಯ ಮಾಡಕ್ಕೆ ಹೋಗಿ ಈಗ ಅಕ್ಕಿಯಿಂದ ದೂರ ಓಡೋವಂಗಾಗೈತಿ ನನ್ನ ಬಾಳು. ಶಾರದಾ ಬರೋಕ್ಕೆ ಮುಂಚೆ ಜಾಗ ಖಾಲಿ ಮಾಡ್ಬೇಕು. ಆಕೆ ಬಂದು ಹೋದ್ಮೇಲೆ ವಾಪಸ್ ಬಂದ್ರಾತು. ಜಾನು, ಸೈಕಲ್ ಗ್ಯಾಪಲ್ಲಿ ಎಲ್ಲಿಗೋ ಎಸ್ಕೇಪ್ ಆಗಕ್ಕೆ ನೋಡ್ತಿದೆಯಲ್ಲ ಜಾನು. ರಾಜು, ಇವತ್ತು ಶಾರದಾ ಬರಕತ್ತಾಳಲ್ಲ, ಅದಕ್ಕೆ ಆಕೆಗೆ ಇಷ್ಟವಾದ ಅಡುಗೆ ಮಾಡ್ಬೇಕಂತೇಳಿ ತರಕಾರಿ ತರಕ್ಕೆ ಹೊಟ್ಟಿದ್ದೆ. ಮನೆಯವ್ರಿಗೆ ಅಡುಗೆ ತಿಂಡಿ ಮಾಡೋದಕ್ಕೆ ಸೋಮಾರಿತನ. ನೀನು ಅವ್ರ ಜೊತೆ ಸೇರಿಕೊಂಡು ಅದೇ ಚಾಳಿ ಬೆಳೆಸ್ಕೊಂಡ್ಬಿಟ್ಟಿದೀಯ ಜಾನು. ಶಾರದಾ ಹೊರಟಾಗಿದೆ. ಶಾರದಾ ಮನೆಗೆ ಬರೋ ಹೊತ್ತಲ್ಲಿ ನಿನಗೆ ತರಕಾರಿ ನೆನಪಾಗುತ್ತಾ? ಮನೆಯವರು ಹೊರಗಡೆಯಿಂದ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ವ ಜಾನು? ಕೈಯಲ್ಲಿ ಚೀಲ ಇಲ್ಲ, ದುಡ್ಡು ತಗೊಂಡಿಲ್ಲ ಅಂತ ಕಾಣುತ್ತೆ. ಈ ಎಲ್ಲ ಲಕ್ಷಣಗಳನ್ನು ನೋಡಿದ್ರೆ ನಿನಗೆ ಬೇರೇನೇ ಯೋಚನೆ ಇದೆ ಅಂತ ಅನ್ನಿಸ್ತಿದೆ. ರಾಜು, ಮಸ್ಕರಿ ಮಾಡಕತ್ತೀಯೇನ? ನಾ ಯಾಕೆ ಕಳ್ಳೆ ಹೆಚ್ಚಿ ಹಾಕ್ಲಿ? ಶಾರದನ ಮನೆಗೆ ಹೋಗೋಣ ಅಂತ ಕರೆದಾಗ ನೀನು ಬರಲಿಲ್ಲ ಜಾನು. ಈಗ ಶಾರದಾನೇ ನಮ್ಮ ಮನೆಗೆ ಬರ್ತಿದ್ದಾಳೆ ಅಂದರೆ ತರಕಾರಿ ನೆಪ ಇಟ್ಕೊಂಡು ಹೊರಗಡೆ ಹೋಗ್ತಿದೀಯಾ? ಇಲ್ಲಪ್ಪ, ಹಿಂಗೋದ್ ಹಂಗೆ ಬಂದ್ಬಿಡ್ತೀನಿ. ಅಲ್ಲ ರಾಜು, ಶಾರದಾನ ಎತ್ತಾಡಿಸ್ತೇಕ್ ನಾನು. ಆಕಿಲ್ ನೋಡೋ ಆಸೆ ನನಗಿರಂಗಿಲ್ಲನ. ಲಗುನ ಬರ್ತೀನಿ. ನೀನು ಹೊರಗಡೆ ಹೋದರೆ ಬರೋದಿಲ್ಲ ಅಂತ ನನ್ನ ನಿರ್ಭಾವಕ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನೀನು ಇವತ್ತು ಹೊರಗಡೆ ಹೋಗೋ ಹಾಗಿಲ್ಲ. ನೋಡ್ರಾಜು, ಅವ್ವಾರ ಸೆಕ್ರೆಟರಿ ಅದೀನಿ ನಾನು, ನೀನಂತ ತಡೆಯಂಗಿಲ್ಲ. ಜಾನು, ಜಾನಕಮ್ಮ, ಪುಟ್ಕೋಸಿ ಧೈರ್ಯ ತಂದ್ಕೊಂಡು ಈ ದೊಡ್ಡಗೋಸಿ ಪೀಪಾಯಿಗೆ ಹೆದರ್ಸೋದಕ್ಕೆ ನೋಡ್ತಿದೀಯಾ? ನೀನೇನಾದ್ರೂ ಹೊರಗಡೆ ಹೋದರೆ ಶಾರದಾ ಬರೋ ಹೊತ್ತಿಗೆ ಜಾನಕಮ್ಮ ನಾಟಕ ಮಾಡಿ ಹೊರಗಡೆ ಹೋಗ್ತಿದ್ದಾಳೆ ಅಂತ ನಮ್ಮ ತಾಯಿಗೆ ಫೋನ್ ಮಾಡಿ ಫಿಟ್ಟಿಂಗ್ ಇಟ್ಬಿಡ್ತೀನಿ. ನೀ ಏನ ಹೇಳಿದ್ರು ಅವ್ವಾರ ನಂಬ್ತಾರ ಅಂದ್ಕೊಂಡಿ ಏನ? ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟಾರ ಅವರು. ಆಹಾ, ಇದಕ್ಕೆ ಬಗ್ಗೋ ಘಟ ಅಲ್ಲ ನೀನು. ಇನ್ನೊಂದು ರಾಮಬಾಣ ಇದೆ, ಬಿಡ್ಲಾ ಜನು? ನೀ ಏನ ಹೇಳಿದ್ರೆ ನಾವು ಹೋಗಾಕೆ. ನೀನು ಕಾಂಪೌಂಡಿಂದ ಹೊರಗಡೆ ಕಾಲಿಟ್ರೆ ನನ್ನ ಮಾತೃಶ್ರೀ, ನಿನಗೂ ಮಾತೃಶ್ರೀ ಸಮಾನರಾದ ಸರೋಜಿನಿ ದಳವಾಯಿ ಅವರ ಮೇಲೆ ಆಣೆ. ಹೋಗ. ಏನ್ ಕಾಡಕತ್ತೀಯ ನೀನು? ನೀ ಮೊದಲ ಅವ್ವಾರ ಮೇಲೆ ಆಣೆ ಇಡ್ತೀಯ ಅಂತ ನನಗೆ ಗೊತ್ತಾಗಿದ್ರ ನಾ ಮೊದಲು ಮನೆ ಬಿಟ್ಟು ಹೋಗಿದ್ ನೋಡು. ಒಳ್ಳೆ ಬೆನ್ನೆಗೆ ಬಿದ್ದು ಬೇತಾಳಂಗ್ ಕಾಡಕತ್ತಿದೆ. ಹಾಗ ನಡಿ ಅತ್ತ. ಮನುಷ್ಯ ಭಾವುಕತೆಗೆ ಸೋಲೋ ಹೊರಗೂ ಮೋಸ ಹೋಗೋದು ತಪ್ಪಲ್ಲ.
ಏನಿಲ್ಲ ಅಂದರೂ ಭಾವುಕತೆಯಿಂದ ಕಟ್ ಹಾಕಬಹುದು. ಭಾವುಕ ಮೂರ್ಖರು. ಚಿಯರ್ಸ್. ಹಲೋ ನರ್ಮದಾ ಅವರೇ. ಹರಿಣಿ, ನಾನು ಹೇಳ್ದ ಹಾಗೆ ಬರ್ತೀಯ ತಾನೆ? ಅವತ್ತಿನ ತರ ಕೈ ಕೊಡಲ್ಲ ತಾನೆ? ಅದನ್ನ ಕೇಳಕ್ಕೆ ಫೋನ್ ಮಾಡಿದೆ. ಹಾಗೆ ಯಾಕಂತೀರಾ? ನಾನ್ ಬರಲ್ಲ ಅಂತ ಎಲ್ಲಂದೆ? ಛೇ, ನೀನ್ ಹೇಳಿಲ್ಲ. ನಿನ್ಗೆ ಯಾವ್ದಾದ್ರು ಕೆಲ್ಸ ಬಿದ್ದು ಊಟಕ್ ತಾನೆ ಇನ್ನೊಂದ್ ದಿವಸ ಹೋಗೋಣ ಅಂತ ಅನ್ಕೋಬಾರ್ದಲ್ವಾ? ಅಯ್ಯೋ, ಅಲ್ಲಿಗೆ ಬರಕ್ 1000 ಕಾರಣ ಹುಡುಕ್ತಿರ್ತೀನಿ. ಅಂಥದ್ರಲ್ಲಿ ಸಿಕ್ಕಿರೋ ಚಾನ್ಸ್ ಬಿಡ್ತೀನಾ? ಅದು ನಮ್ ಹುಡುಗಿ ಅಂದ್ರೆ ನೀನೇ ಕಣಮ್ಮ ಇವತ್ತಿನ ಗೆಸ್ಟು, ಇನ್ಯಾರೂ ಇಲ್ಲ. ನನಗೆ ನೀವೆಲ್ಲ ಕೊಡ್ತಿರೋ ಪ್ರೀತಿಗೆ ನಾನು ಯಾವಾಗ ಅಲ್ಲಿಗೆ ಬಂದು ಸೆಟ್ಲ್ ಆಗ್ಬಿಡ್ತೀನೋ ಅನ್ನಿಸ್ಬಿಟ್ಟಿದೆ. ನೀನ್ ಇವತ್ ಬರೋದು ತುಂಬಾ ಇಂಪಾರ್ಟೆಂಟ್. ಯಾಕೆ ಹಂಗೆ? ನಾನು ಬರೋದು ಬೇರೆಯವ್ರಿಗಿಷ್ಟ ಇಲ್ವಾ? ನಾನು ಹೇಳಿದ ಹಾಗಲ್ಲ, ನೀನ್ ಬರೋದು ಎಲ್ರಿಗೂ ಜೋಕ್ ಕೊಡುತ್ತೆ. ನೀವು ಹೇಳ್ತಾ ಇರೋದು ನನಗೆ ಅರ್ಥ ಆಗ್ತಿಲ್ಲ. ಅಂದ್ರೆ ನೀನು ಯಾರಿಗೂ ಗೊತ್ತಿಲ್ಲದೆ ಥಟ್ಟಂತ ಬರ್ತಾ ಇದೆಯಲ್ಲ, ಅದು ಮಜಾ ಇರುತ್ತೆ ಅಂದೆ. ಅಂದ್ಹಾಗೆ ಹರಿಣಿ, ನೀನ್ ಬರ್ತಿರೋ ವಿಷಯ ಯಾರಿಗೂ ಹೇಳಿಲ್ಲ ತಾನೆ? ನನಗೂ ಈ ಥರದ ಮಜಾ ಇಷ್ಟ ಆಗತ್ತೆ, ಅದಕ್ಕೆ ಯಾರಿಗೂ ಹೇಳಿಲ್ಲ. ಅರ್ಜುನ್ಗೂ ಕೂಡ. ಸರಿ ಬೇಗ ಬಾ. ಆಯ್ತು, ಹೊರಡ್ತಾ ಇದ್ದೀನಿ. ಸರಿ, ಬೇಗ ಹೊರಡು. ಯಾಕೆಂದ್ರೆ ನೀನೇ ಮೊದಲು ಬರಬೇಕು. ಅದಕ್ಕೆ ಮೊದಲು? ಅಯ್ಯೋ, ಎಲ್ಲದಕ್ಕೂ ಪ್ರಶ್ನೆ. ನೀನೇ ಮೊದಲು ಬರಬೇಕು ಅನ್ನೋದಕ್ಕೆ ಹಾಗಂದೆ, ಸರಿನಾ? ಓಕೆ, ಬೇಗ ಬರ್ತೀನಿ. ಬಾಯ್. ಸರಿ, ಓಕೆ, ಬಾಯ್. ಒಂದು ಕ್ಷಣ ಹೆದ್ರು ಬಿಟ್ಟಿದ್ನಲ್ರಿ. ಏನೋ ಸುಡೋ ವಾಸನೆ ಬರ್ತಾ ಇದೆ. ಬೆಂಕಿ ಅಂಟಿಸಿದ್ರ? ಏನು ಪ್ಲಾನು? ಮುಂದೆ ನಿಮ್ಗೆ ಗೊತ್ತಾಗುತ್ತೆ ಬಿಡಿ. ನಿಮ್ಗೆ ಹೆಂಗಸರಿಗಿಂತ ಜಾಸ್ತಿ ಕುತೂಹಲ ಅಲ್ವಾ? ಏನ್ ಮಾಡೋದು, ಸುತ್ತಮುತ್ತ ಇರೋದು ಬರೀ ಹೆಂಗಸರ ಸಾಮ್ರಾಜ್ಯ ಅಲ್ವೇ? ಬೇರೆ ಹೆಂಗಸ್ರ ಹತ್ರ ಆಡ್ದಾಗೆ ನನ್ನ ಹತ್ರ ಆಡ್ಬೇಡಿ. ನಾನು ನಿಮ್ಮ ಅತ್ತೆಯವರ ಹಾಗೆ ಅಲ್ಲ. ಒಂದು ಸಲ ಕೊಳ್ಳಿ ಇಟ್ಟೆ ಅಂದ್ರೆ ಪೂರ್ತಿ ಸುಟ್ಟು ಭಸ್ಮ ಆಗೋವರೆಗೂ ಗುರಿ ತಪ್ಪಲ್ಲ. ಈ ಹೆಂಗಸನ್ನ ನಂಬೋ ಹಾಗಿಲ್ಲ. ದುಡ್ಡು ಪ್ರಪಂಚನ ಹಾಳು ಮಾಡ್ತಿದ್ಯಪ್ಪ. ಓ ದೇವಾ, ಎಲ್ಲ ದುಡ್ಡು ನನ್ ಕೊಡಪ್ಪ, ನಾನು ಪ್ರಪಂಚನ ಉದ್ಧಾರ ಮಾಡ್ತೀನಿ. ಮಿಂಚು, ಇಲ್ಲೇ ಇದೀನಿ ಮಮ್ಮಿ. ರೆಡಿನಾ? ಏನೇ ಆರಾಮಾಗಿ ಹೀಗೆ ಕೂತಿದ್ಯಾ? ಟ್ಯಾಕ್ಸಿ ಬಂದ್ಬಿಡತ್ತೆ. ಹೇಳು, ರೆಡಿಯಾಗು, ಹೊರಡೋಣ. ಎಲ್ಲಿಗೆ ಮಮ್ಮಿ? ಅತ್ತೆ ಮಾವ ಬಂದಾಗ ಇವತ್ತು ಮನೆಗೆ ಬರಬೇಕು ಅಂತ ಹೇಳಿರ್ಲಿಲ್ವಾ? ಅಯ್ಯೋ ಮಮ್ಮಿ, ಬೋರಿಂಗ್. ನೀವಿಬ್ರು ತುಂಬಾ ವರ್ಷದ ಮೇಲೆ ಸಿಕ್ಕಿರ್ತೀರಾ, ತುಂಬಾ ಖುಷಿಯಾಗಿ ಮಾತಾಡ್ತಿರ್ತೀರಾ. ನಿಮ್ಮಿಬ್ರು ಮಧ್ಯ ನಾನೇನ್ ಮಾಡ್ಲಿ? ನನ್ಗೆ ಯಾರು ಪರಿಚಯ ಇಲ್ಲ. ಬಂದ್ರೆ ತಾನೇ ಪರಿಚಯ ಆಗೋದು. ಅಮ್ಮ ಅನ್ನೋ ಅಧಿಕಾರ ಚಲಾಯಿಸಿ ಹೇಳಿದ್ದೆ. ನನ್ನ ಫ್ಯಾಮಿಲಿ ಬಗ್ಗೆ ಯಾವ ಕುತೂಹಲನೂ ಬೇಡ, ಹಳೆ ಸಂಬಂಧನೆಲ್ಲ ಮುಂದುವರ್ಸೋದಿಲ್ಲ ಅಂತ. ಓಹೋ, ನಿನ್ನೆ ರಾತ್ರಿ ಹೇಳಿದ್ದಕ್ಕೆ ಈಗ ಬರಲ್ಲ ಅಂತನಾ? ಹೇಗಾದ್ರೂ ಅನ್ಕೋ. ಮಿಂಚು,
ನಿನ್ನನ್ನು ಯಾವುದಕ್ಕೂ ನಾನು ಬಲವಂತ ಮಾಡಲ್ಲ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆದರೆ ಅವರು ಊಟಕ್ಕೆ ಮನೆಗೆ ಬನ್ನಿ ಅಂತ ಕರೆದಿರುವಾಗ ಹೋಗದೇ ಇದ್ರೆ ಚೆನ್ನಾಗಿರಲ್ಲ ಕಣೆ. ಅಥವಾ ಪದೇ ಪದೇ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೂ ನನಗೇನು ಆಸೆ ಇಲ್ಲ. ಬೇಡ ಅಂತ ಬಿಟ್ಟು ಹೋಗಿರೋ ಸಂಬಂಧನ ಮತ್ತೆ ಬೆಸ್ಗೆ ಹಾಕಬೇಕು ಅಂತ ನನಗೇನು ಇಷ್ಟ ಇಲ್ಲ. ಇದೊಂದು ಸರ್ತಿ ಕಣೆ, ಪ್ಲೀಸ್, ಸೌಜನ್ಯಕ್ಕಾದರೂ ನಾವು ಹೋಗಬೇಕಾಗತ್ತೆ. ಯಾಕಿಷ್ಟು ಡಿಜೆಕ್ಟೆಡ್ ಆಗಿರ್ತೀಯ ಮಮ್ಮಿ ಡಾರ್ಲಿಂಗ್? ನನಗೆ ಬುದ್ಧಿ ಬಂದಾಗಿಂದ ಡ್ಯಾಡಿ ಹೇಳ್ತಾನೆ ಇದ್ರು, ನಿಮ್ಮ ಮಮ್ಮಿ ಮುಖದಲ್ಲಿ ನಿಜವಾದ ನಗು ನಾನು ಬದುಕಿರೋದ್ರಲ್ಲಿ ನೋಡ್ತೀನೋ ನೋಡಲ್ವೋ ಅಂತ. ಅಲ್ಲ ಮಮ್ಮಿ, ಜಗತ್ನಲ್ಲಿ ಯಾರಿಗೂ ಇಲ್ದಿರೋ ಪ್ರಾಬ್ಲಮ್ ನಿನಗಿದೆಯಾ? ಜಗತ್ತಿನ ವಿಷಯ ನನಗೆ ಗೊತ್ತಿಲ್ಲ ಮಿಂಚು. ನನ್ನ ಪ್ರಾಬ್ಲಮ್ ನನಗೆ ದೊಡ್ಡದು. ನಿಮ್ಮ ಅಪ್ಪಂಗೆ ಹೇಳು, ಅವರು ನನ್ನನ್ನು ಚೆನ್ನಾಗೇ ನೋಡ್ಕೋತಿದ್ದಾರೆ. ಗಿಲ್ಟ್ ಫೀಲ್ ಮಾಡೋ ಅಗತ್ಯ ಇಲ್ಲ ಅಂತ. ಹಲೋ, ಹೌದು, ಹಾಂ ಹಾಂ, ಕರೆಕ್ಟ್, ಇದೇ ಮನೆ. ಬಂದ್ವಿ. ಓಕೆ ಪುಟ್ಟ, ಇಟ್ಸ್ ಎ ರಿಕ್ವೆಸ್ಟ್. ಬಾಮ್ಮ, ಇವತ್ತು ಒಂದು ದಿವಸ ಪ್ಲೀಸ್ ಹೋಗಿ ರೆಡಿ ಆಗು. ಓಕೆ, ಬಟ್ ನಾನು ಅಲ್ಲಿಗೆ ಬಂದಮೇಲೆ ನೀನು ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತೆಲ್ಲ ಕಂಡೀಷನ್ ಹಾಕೋಗಿಲ್ಲ. ಪಿಂಕ ನೋಡು, ಓಕೆ ರೆಡಿ ಆಗು ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, 2 minutes ಬಂದು. ಏನೇ ನಿನ್ ಸಂಭ್ರಮ? ಅಕ್ಕ, ನಾನಿವತ್ತು ನಮ್ಮ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮ ಮನೆನಾ? ಏನ್ ಹೇಳ್ತಾ ಇದೀಯ ನೀನು? ನಮ್ಮ ಅತ್ತೆ ಮನೆ ನನ್ನ ಮನೆ ಅಲ್ವಾ, ಆ ಮನೆಗೆ ಊಟಕ್ಕೆ ಹೋಗ್ತಾ ಇದ್ದೀನಿ. ಹೋ, ನೀನು ಆಗ್ಲೇ ಆ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ಯಾ? ಹೋಗ್ಲಿ ಬಿಡು, ನಾವು ಅನಾಥರು, ನಮಗೆ ಅಂತ ಯಾವ ಮನೆ ಇದೆ ಹೇಳು? ಅವ್ರ ಮನೆ ಅಂತ ಹೇಳ್ಕೊಳ್ಳೋದಕ್ಕೆ. ಸಾರಿ ಅಕ್ಕ, ಹಾಗಲ್ಲ, ಹೋಗೋ ಖುಷಿಲಿ. ತಪ್ಪಿಲ್ಲ ಬಿಡೆ, ಅಷ್ಟು ಒಳ್ಳೆ ಜನ ಒಟ್ಟು ಕುಟುಂಬ ಇರಬೇಕಾದ್ರೆ ಸೆಳಿತಿರುತ್ತೆ. ನಿನಗೂ ಒಳ್ಳೇದಾಗುತ್ತೆ ಬಿಡಕ್ಕ, ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಎಲ್ಲರಿಗೂ ಒಳ್ಳೇದಾಗುತ್ತೆ ಬಿಡೆ, ನೀನು ಖುಷಿಯಾಗಿರ್ತೀಯಲ್ಲ, ನನಗಷ್ಟೇ ಸಾಕು. ನೋಡಕ್ಕ, ಆ ಮದ್ವೆ ಮುಹೂರ್ತ ದೂರ ಎಲ್ಲೋ ಸಿಕ್ಕಿದೆ ಅಂತೆ, ಬುದ್ಧಿ ಬೇಡವಾ ಅದಕ್ಕೆ? ಆಗತ್ತೆ, ಹೀಗಾಗತ್ತೆ, ಹುಚ್ಚು ಹಿಡಿಯುತ್ತೆ. ಸದ್ಯಕ್ಕೆ ಅವ್ರು ನಿನ್ಗೋಸ್ಕರ ಕಾಯ್ತಿರ್ತಾರೆ, ಬೇಗ ಹೋಗು. ಹೌದಲ್ಲ? ಅಕ್ಕ, ನಾನು ಚೆನ್ನಾಗಿ ಕಾಣ್ತಿದ್ದೀನಲ್ವಾ? ಸೂಪರಾಗಿ ಕಾಣಿಸ್ತಿದ್ಯಾ, ನನ್ನ ದೃಷ್ಟಿನೇ ತಾಗುತ್ತೆ. ಛೀ, ಹೋಗಿ ಅಕ್ಕ. ಅರ್ಜುನ್ ನನ್ನನ್ನು ನೋಡಿದ್ರೆ ಬೇರೆ ಯಾರನ್ನೂ ನೋಡಬಾರ್ದು, ಹಾಗೆ ಕಾಣಿಸ್ತಿದ್ದೀನಾ? ಹಾಗೇ ಇದೆಯಾ? ಥ್ಯಾಂಕ್ ಯು ಅಕ್ಕ, ಬಾಯ್. ಅಕ್ಕ, ಬರೋದು ಲೇಟ್ ಆದ್ರೆ ನಾನು ಫೋನ್ ಮಾಡ್ತೀನಿ. ಸರಿ ಸರಿ. ವಾವ್, ಜಹಾಂಗೀರ್. ಎಲ್ಲ ರೆಡಿನಾ ಅತ್ತಮ್ಮ? ಓ, ಎಲ್ಲ ರೆಡಿಯಾಗಿದೆ ಅಳಿ ಅಂದ್ರೆ ಇನ್ನೇನು ಅವ್ರು ಬರ್ಬೇಕಷ್ಟೆ. ಇದೇನಮ್ಮ ಇದು, ಈ ತರ ಪ್ರಿಪರೇಷನ್? ಎನಿಥಿಂಗ್ ಸ್ಪೆಷಲ್? ಪ್ರಿಪ್ರೇಷನ್ ಹಾಗಿರ್ಲಿ, ನೀನೇನು ಇದು ಯಾವುದೋ ಟೀ ಶರ್ಟ್ ಹಾಕೊಂಡಿದ್ಯಾ? ಹೋಗು, ಬೇಗ ಹೋಗಿ ಒಂದು ಒಳ್ಳೆ ಡ್ರೆಸ್ ಹಾಕೊಂಬ, ಹೋಗು. ಏನಕ್ಕಮ್ಮ, ಏನ್ ಸ್ಪೆಷಲ್ ಇದೆ? ಏ ಅರ್ಜುನ, ಉಲ್ಟ ಕ್ವಶನ್ ಕೇಳಬಾರ್ದಪ್ಪ. ನಿಮ್ಮ ಅಮ್ಮ ಏನಾರು ಹೇಳಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಷ್ಟು ಅರ್ಥ ಮಾಡ್ಕೊಂಡಿಲ್ವೇನೋ ನಮ್ಮ ಅತ್ತೆ ಮನ? ಜಿಂಗ್ ಚಾಕ್ ಅನ್ನೋದನ್ನ ಬಿಟ್ಟು ಕಾರಣ ಏನು ಅಂತ ಹೇಳಿ, ಆಗ ನಾವು ಒಪ್ಕೋತೀವಿ ನೀವು ನಿಮ್ಮ ಅತ್ತೆಯವ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ. ಇವತ್ತು ಶಾರದಾ ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಿದ್ದಾರೆ. ಅಳಿ ಅಂದ್ರೆ ಅಷ್ಟು ಸಾಕು, ಸುಮ್ಮನಿರಿ.
ಅರ್ಜುನ್ ನೀನು ಹೋಗು. ಅಲ್ಲಮ್ಮ, ಶಾರದಾ ಅತ್ತೆ ನಮ್ಮ ಮನೆಗೆ ಬಂದರೆ ನಾನೇ ಯಾಕೆ ರೆಡಿ ಆಗಬೇಕು? ಫಾರಿನಿಂದ ಬಂದವಳು, ಅವಳ ಮುಂದೆ ನೀನು ನೀಟಾಗಿರ್ಬೇಕು ಅಲ್ವಾ? ಅತ್ತಮ್ಮ, ಶಾರದಾ ಅವ್ರ ಮುಂದೆನಾ ಅಥವಾ ಅವ್ರ ಮಗಳ ಮುಂದೆನಾ? ಅಮ್ಮ, ಬಾವ ಇದೇನೋ ಹೇಳ್ತಿದ್ದಾರೆ. ಅಳಿ ಅಂದ್ರೆ ತಮಾಷೆ ಮಾಡಬೇಡಿ. ಅರ್ಜುನ್, ನೀನು ಎಷ್ಟು ಸತಿನೂ ಹೇಳ್ಸ್ಕೊತೀಯ? ಹೋಗು ಹೋಗು. ಸರಿ. ಇದೇನತ್ತೆ ಅಮ್ಮ, ಫಾರಿನ್ ರಿಟರ್ನ್ ಶಾರದಾ ಅವರು ಆಟೋದಲ್ಲಿ ಬಂದ್ರೆ